ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದಿವ್ಯಶ್ರೀ ಚರಣ್, ಮಂಗಳೂರು. ವಿನಯ್ ದಯಾನಂದ್, ಬೆಂಗಳೂರು. ದೀಪಾ ಬಾಳಿಗ, ಪುಣೆ. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ,
6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ, ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿ ಹೊಮ್ಮುವ ದಿವ್ಯ ಸಂದೇಶ ಸುಧೆಯಂತೂ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತದ ಕೆನೆ ತೆನೆಯೇ ಆಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿಯವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮದಲ್ಲಿ ಚಂದ್ರೇಶ ಸಂದರ್ಶನದ ರೋಚಕ ಸಂಚಿಕೆ, ಡಾಕ್ಟರ್ ಜಿ ಅವರ ರೋಚಕ ರಮಣೀಯ ಸಂದರ್ಶನ, 625ರ ವಿಶೇಷ ಸಂಚಿಕೆ, ನಿಷ್ಠ ಸಾಹಿತ್ಯಾಭಿಮಾನಿ ಬಹುಭಾಷಾ ವಿದ್ವಾಂಸರಾದ ಶಿವಮೊಗ್ಗದ ಮಾನ್ಯ ಜಿಎಸ್ ನಟೇಶರ ದಿವ್ಯ ಸಂದರ್ಶನ, ನವ್ಯ ಸಂಭಾಷಣ, ಭವ್ಯ ಆಸ್ವಾದನ, ರೋಚಕ ಸಂವಹನ, ಸರಸ್ವತಿಯ ಆಕರ್ಷಕ ಆರಾಧನಾ. ಮುಂದಿನ ಗುರುವಾರ ರಾತ್ರಿ 9:30ಕ್ಕೆ ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಮೂಡಿಬರಲಿದೆ. ತಪ್ಪದೇ ವೀಕ್ಷಿಸಿ. ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ರೋಮಾಂಚನಕಾರಿ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಸಾತ್ವಿಕ್ ಪುತ್ತೂರಿನಿಂದ ಈ ಪ್ರಶ್ನೆ ಕೇಳಿದ ಡಾಕ್ಟರ್ ಜಿ, ಮಕ್ಕಳಿಗೆ ಪರೀಕ್ಷೆ ಪ್ರಾರಂಭವಾಗುತ್ತಿದೆ, ಪರೀಕ್ಷಾ ಭೀತಿಯಿಂದ ಹೊರಗೆ ಬರುವುದು ಹೇಗೆ? ವಿದ್ಯಾರ್ಥಿಗಳಿಗೆ ಶ್ರೀ ಗುರುಜಿ ಯಾವ ಸಾಧನೆಯನ್ನು ಹೇಳುತ್ತಾರೆ ಅಂತೇಳಿ. ನೀವು ಊಟ ಮಾಡಿದ್ದೀರಿ, ತೇಗ್ತೀರಿ, ಅಂಗಳ ಕೊಡ್ತೀರಾ? ಯಾಕೆ ಓಡಿ ಬಂದು ಹಂಗೆ ತೇಗು ಬಂತು? ಹೇಗೆ ಊಟ ಮಾಡಿದವ ತೇಗುವುದು ಸರ್ವೇ ಸಾಮಾನ್ಯವೋ, ಓದಿದವನಿಗೆ ಪ್ರಶ್ನೆ ಕೊಡುವುದು ಸರ್ವೇ ಸಾಮಾನ್ಯ. ಪರೀಕ್ಷೆ ಅಂದರೆ ಹೆದರುದಂತೆ, ಅವ್ರು ಕ್ಲಾಸ್ ಮಾಡಿರೋದಿಲ್ವಾ? ಎಲ್ಲ ಉತ್ತರ ಹೇಳಿರುವುದಿಲ್ವಾ? ನೀವು ಅದನ್ನು ಶ್ರದ್ಧೆಯಿಂದ ಓದಿ ಮೆಲುಕು ಹಾಕಿ ಮೇಲುತ್ತಿದ್ರೆ ಸುಲಭ. ಅದಕ್ಕೆ ಹೆದರುದೆಂಥದ್ದು? ಮೈ ಬೆವರುದೆಂತಕ್ಕೆ? ಗೊತ್ತಿಲ್ಲದ ವಿಚಾರ ಅವ್ರಿಗೆ ಪ್ರಶ್ನೆ ಕೇಳ್ತಾರ? ಓದಿ ಅಭ್ಯಾಸ ಮಾಡಿ ಹೋಮ್ವರ್ಕ್ ಕೊಟ್ಟು ನುರಿತ ಮೇಲೆ ಅದರಲ್ಲಿ ಒಂದು 10 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಹಾರಿಸ್ತಾರೆ. ತಪ್ಪು ಯಾಕೆ? ನೀವು ಅಳುದೆಂತಕ್ಕೆ, ಹೆದರುದೆಂತಕ್ಕೆ? ಊಟ ಮಾಡಿದವ ತೇಗ್ತೇನೆ ಅಂತ ಹೇಳಿ ಹೆದರು ಓಡಿ ಹೋಗ್ತಾನೆ ಅಂತ ಹೇಳುವಾಗ ಓಡ್ತಾನ? ಇಟ್ ಈಸ್ ಕಾಮನ್ ಪ್ರೊಸೆಸ್. ಪ್ರಶ್ನೆ ಕೇಳೋದು ಸ್ವಾಭಾವಿಕ, ಅದಕ್ಕೆ ಉತ್ತರಿಸುವುದು ಸ್ವಾಭಾವಿಕ, ಗೆಲ್ಲುವುದು ಸ್ವಾಭಾವಿಕ ಅಂತ ತಗೊಳ್ಳಿ. ನೀರು ಕುಡ್ದಂತೆ ತಿಳ್ಕೊಳ್ಳಿ. ಅದಕ್ಕೆ ಹೆದರುದಂತಕ್ಕೆ ನೀವು. ಹೇ ಮನಸ್ಸೇ, ನನ್ನ ಮನಸ್ಸೇ, ನಾನು ಓದಿದ್ದನ್ನು ನೆನಪಿಡೋ ಬೇಡಿ ಮನಸ್ಸಿನಲ್ಲಿ. ದೇವರಿಗೆ ಹೇಳಿ, ನನ್ನ ಮನಸ್ಸನ್ನು ನಿಮಗರ್ಪಿಸಿದ್ದೇನೆ. ಈ ಮನಸ್ಸು ಕೇಳಿದ್ದನ್ನೆಲ್ಲ ಬೇಕಾದಾಗ ವಾಪಸ್ ಕೊಡು ದೇವ. ಈ ಮನಸ್ಸು ಖಂಡಿತ ನನ್ನ ಹಿತೈಷಿಯಾಗಿ ವರ್ತಿಸುವಂತೆ ಡಿವೈನ್ ಮ್ಯಾಜಿಕ್ ಎಂಬ ಶಬ್ದದಿಂದಲೇ 10 ಸಾರಿ ಉಪಯೋಗಿಸಿ ಭಗವಂತನಿಗೆ ಖುಷಿ ಆಗುತ್ತೆ. ಅವ ಏನನ್ನೂ ಮಾಡಬಲ್ಲ, ಏನನ್ನೂ ಮಾಡದೇ ಇರಬಲ್ಲ. ದೇವರಾಟಿಕೆ ಅಂದರೆ ಅದೇ. ನೀವು ಪ್ರೇ, ಪ್ಲೀಡ್ ಆ್ಯಂಡ್ ಪರ್ಸ್ಯೂಡ್ ಆಗುತ್ತದೆ. ಸದಾಶಯ ಗಣಿಯಾಗಿ ಆಗಲೇಬೇಕು. ಖಂಡಿತ ಆಗುತ್ತದೆ. ಭಗವಂತ ಮೇಲೇರಿಸುತ್ತಾನೆ, ಮುದ್ದಿಸುತ್ತಾನೆ, ಖಂಡಿತ ಮನ್ನಾ ಮಾಡುತ್ತಾನೆ. ಅದು ಮಕ್ಕಳ ತಪ್ಪನ್ನೆಲ್ಲ ಮಕ್ಕಳು ಕ್ಷಮಿಸೋ ಅಂದರೂ ಸಾಕು. ಕ್ಷಮಿಸೋ ಅಂತ ಬೇಕಾ? ಕ್ಷಮಿಸೋ ದೇವ ಅಂತ ಹೇಳಿದ್ರು ಭಗವಂತನಿಗೆ ಗೊತ್ತಾಗ್ತದೆ. ಸಂತೋಷದಿಂದ ಈ ಮಗು ಕ್ಷಮೆ ಕೇಳ್ತಾ ಇದೆ, ಆಯ್ತು ಮಗು ಕ್ಷಮಿಸ್ತೇನೆ ಅಂತಾನೆ. ಇನ್ನೆಂತ ಬೇಕು? ಆ ರೀತಿ ಸ್ಪೋರ್ಟಿಯಾಗಿ ಮಕ್ಕಳು ಪರೀಕ್ಷೆ ಎದುರಿಸುವಂತೆ ಮಾಡಿ. ಗುರು ಹಿರಿಯರು ಇದ್ದಾರೆ ಮನೆಯಲ್ಲಿ, ಟೀಚರ್ಸ್ ಇದ್ದಾರೆ, ನೀವು ಎಂಥ ಕೆಲಸ ಮಾಡ್ತೀರಿ ಮಾಡಿ ಇಷ್ಟಾರು ಅಲ್ವೇ? ನಾವು ವಿದ್ಯಾರ್ಥಿಗಳಿಗೆ ನಾವು ತರಬೇತಿ ತಗೊಂತೇವೆ, ಒಂದು ಮಕ್ಕಳನ್ನು ಕಳಿಸೋದಿಲ್ಲ ಶಾಲೆಯವರು. ಹೇಗಾಗಬೇಕು? ಅವರು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಅವಕಾಶ ಮಾಡಿ ಕೊಡೋದಿಲ್ಲ. ವರ್ಷಗಟ್ಟಲೆ ತರಬೇತಿ ಕೊಡಲಿಲ್ವ ನಾವು? ಸುಮ್ಮನೆ ವಿದ್ಯಾರ್ಥಿಗಳ ಯಶಸ್ಸು ಕನಸಲ್ಲ ಅಂತೇಳಿ ಡಾಕ್ಟರ್ ಕೋಟ್ಯಾಂತರ ಪುಸ್ತಕ ಹೋಯ್ತದು. ಯೋಚನೆ ಮಾಡಿ. ಹೌದು ಡಾಕ್ಟರ್ ಜಿ, ಕೋಟ್ಯಾಂತರ ಪುಸ್ತಕ ಇಲ್ಲಿಂದ. ಅದು ನಾವು ಅವರಿಗೆ ಕನ್ಸೆಷನಲ್ಲಿ ಕೊಟ್ಟಿದ್ದೇವೆ ಎಲ್ಲ ಶಾಲೆಗೆ, ಗೊತ್ತಾ? ಅದು ಮಾತ್ರ ಎಕ್ಸಲೆಂಟ್ ಪುಸ್ತಕ ಡಾಕ್ಟರ್. ವಿದ್ಯಾರ್ಥಿಗಳ ಯಶಸ್ಸು ಕನಸು ಅಂದರೆ ಎಷ್ಟು ಸಿಂಪಲ್ ಆಗಿ ಒಬ್ಬ ವಿದ್ಯಾರ್ಥಿಯ ಉಜ್ಜೀವನ ಆಗಲಿಕ್ಕೆ ಬೆಸ್ಟ್ ಆಗಿ ಶಾಲೆ ಆರಂಭದಲ್ಲೇ ಪುಸ್ತಕ ತಗೊಂಡು ಓದಲಿ, ಅದನ್ನು ಮನನ ಮಾಡಲಿ. ಅದರಲ್ಲಿ ಇಲ್ದಿದ್ದು ಬೇರೆ ಯಾವುದು ಜಗತ್ತಿಗೆ ಹೊಳೆದಿಲ್ಲ. ಅದು ಎಲ್ಲದೂ ಜಗತ್ತಿಗೆ ಹೊಳೆದದ್ದೇ. ಅತ್ಯಂತ ಸುಲಭ. ಸಿಂಪ್ಲಿಫೈ ಮಾಡಿ. ಪದೇ ಪದೇ ಹೆದರಿಸಬೇಡಿ. ರಕ್ಷಕರು, ಟೀಚರ್ಸ್, ನೀನು ಮ್ಯಾಥ್ಸಲ್ಲಿ ಫೈಲೇ ಆಗಿ ಹೋಗ್ತಿ, ನಿನ್ನ ಹಣೆ ಬೋರ್ಡಲ್ಲಿ ಮ್ಯಾಥ್ಸ್ ಕಲಿಕಾಗೋದಿಲ್ಲ, ಅದೆಲ್ಲ ನೆಗೆಟಿವ್ ಹೇಳಲೇಬೇಡಿ. ಮಕ್ಕಳ ಬಂದೆ ಖಂಡಿತವಾಗಿ ನೀನು ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್ ಆಗ್ಲಿಕ್ಕೆ ಇದನ್ನು ತಗೋ. ನೀನು ಆಲ್ರೆಡಿ ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್ ಆಗ್ತಿ.
ಭರವಸೆಯನ್ನು ಕೊಡಿ ಅವರಿಗೆ, ತುಂಬಿ, ಏಕೆ ಹೆದರಿಸೋದು ಯಾಕೆ? ಹೌದು ಹೌದು ಡಾಕ್ಟರ್ಜಿ, ಅದೀಗ ಆಗ್ಬೇಕು ಡಾಕ್ಟರ್ಜಿ. ಯಾಕೆಂದರೆ ತಂದೆ ತಾಯಿಯೇ ಪಂಚರ್ ಆಗಿರ್ತಾರೆ ಡಾಕ್ಟರ್ಜಿ. ಮಕ್ಕಳು ಓದುವುದಲ್ಲ, ತಂದೆ ತಾಯಿಯರು ಓದುವುದಾಗಿದೆ ಈಗಿನ ಸಿಚುವೇಶನ್. ಶಾಲೆ ಒಂದು ಸ್ಫೂರ್ತಿ ಕೊಡೋದಿಲ್ಲ ಅಧ್ಯಾಪಕರು, ಬರೀ ಹೆದರಿಸುವುದು. ಯೋಚನೆ ಮಾಡಿ. ಹೌದು ಡಾಕ್ಟರ್ಜಿ, ಸ್ಥೈರ್ಯದ ವಿಚಾರವೇ ಇಲ್ಲ, ಖಂಡಿತ ವಿಚಾರವೇ ಇಲ್ಲ ಡಾಕ್ಟರ್ಜಿ. ಹಾಗಾಗಿ ನೀವು ಇದು ಹೇಳುವಾಗ ಮಕ್ಕಳಿಗೆ ಅತ್ಯಂತ ಸುಲಭದ ರೀತಿಯಲ್ಲಿ ಅದನ್ನು ತಿಳಿಸಿ ಮೇಲೆ ಇರಲಿಕ್ಕೆ ಇದು ಖಂಡಿತವಾಗಿಯೂ ಸಹಕಾರಿ ಆಗುತ್ತೆ. ಅವಕಾಶ ಇದೆ, ಆಗುತ್ತದೆ. ಆಗೋದಿದ್ದದ್ದು ಯಾವುದೂ ಇಲ್ಲ, ಆಗುತ್ತದೆ. ಭರವಸೆಯಿಂದ ಮುಂದಾಗಿ ಆಗುತ್ತದೆ. ಶಶಿಕಿರಣ್ ಮೈಸೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಗುರು ತನ್ನ ಶಿಷ್ಯರಿಂದ ಏನನ್ನು ಬಯಸುತ್ತಾರೆ? ಗುರುಭಕ್ತಿ ಮತ್ತು ಇಷ್ಟ ಪ್ರೇಮವನ್ನು ಹೆಚ್ಚಿಸಿಕೊಂಡು ಗುರುವಿಗೆ ನಿಷ್ಠರಾಗುವ ಬಗೆ ಹೇಗೆ ಅಂತ ಕೇಳಿ. 100% ತನ್ಮಯತೆ. ಗುರುಜಿ ಹೇಳಿದಂಗೆ ದೈವಿ ಗುಣ ಗಣಿಯಾಗಬೇಕು. ಆಮೇಲೆ ಸದಾಕಾಲ ಸಂತಸ, ಸಮಾಧಾನ, ಸಾತ್ವಿಕತೆ, ಸಫಲ ಯತ್ನ, ಸಾಧನಾ ತುರತೆಯಿಂದ ಜಗತ್ತೇ ಮನೆ, ಮಾನವ ಕುಲವೇ ಕುಟುಂಬ. ಅಷ್ಟು ಅಂಟುಕೊಂಡ್ಬಿಟ್ರೆ ಮತ್ತೇನಿಲ್ಲ, ಎಲ್ಲ ದೇವರು ಓಡೋಡಿ ಬರ್ತಾರೆ. ಎಷ್ಟು ಸುಲಭ ಮರ್ರೆ ಭಗವಂತನ ಪಡೆಯುವುದು. ನಾವು ಎಷ್ಟು ಕಷ್ಟ ಮಾಡ್ಕೊಂಡಿದ್ದೇವೆ. ನಮ್ಮೊಳಗೆ ಒಂದು ಅಡ್ಡದಂಡೆ ಹಾಕ್ಕೊಂಡಿದ್ದೇವೆ. ತೆರೆದ ಮನಸ್ಸು, ತೆರೆದ ವಿಚಾರ, ತೆರೆದ ವಿಷಯ. ಯೋಚನೆ ಮಾಡಿ. ಯಾವ ಕಂಪಾರ್ಟ್ಮೆಂಟೇ ಬೇಡ, ನಾನು ಫ್ರೀ. ಪ್ರಕೃತಿಗೆ ನಾವು ಬೇಲಿ ಹಾಕಿದ್ದೇವೆ, ನಮ್ಮದು ದೊಡ್ಡ ತಪ್ಪು ನೋಡಿ. ಪ್ರಕೃತಿ ಆರಾಮಾಗಿರುತ್ತೆ, ಯಾವ ಬೇಲಿ ಹಾಕೋಣತ್ತ? ನಾವೇ ನಮ್ಮ ಜಾಗ ಡಿಕ್ಲರೇಷನ್ ಕೊಟ್ಟಬೋದು, ನಾವೇ ಇರೋದು, ನಮ್ಮದೇ ಇದು. ಗೇಟಿಲ್ಲಿ ಹೆಸರು, ದಾರಿಯಲ್ಲಿ ಹೆಸರು, ಕಾಂಪೌಂಡಿಲ್ಲಿ ಹೆಸರು, ಹೋಗುವಾಗ ಓಯ್ ನಿಮ್ಮ ಹೆಸರು ತಗೊಂಡು ಇಲ್ಲಿ. ಹೌದು ಹೌದು ಡಾಕ್ಟರ್. ಆದರೆ ಡಾಕ್ಟರ್ಜಿ, ಈಗ ನಮ್ಮಲ್ಲಿ ಗುರುಭಕ್ತಿ ಹೆಚ್ಚಿಸಿಕೊಳ್ಳುವುದು ಯಾವ ರೀತಿ ಡಾಕ್ಟರ್ಜಿ? ಗುರುವಿನಿಗೆ ಖುಷಿಯಾಗುವ ಕೆಲಸ ಮಾಡೋದು, ಸಾಧನೆ, ಸೇವೆ, ಸಹಕಾರ, ಸಾಧನಾ ತೋರುತ್ತೆ. ಗುರುವಿಗಾಗಿ ಬೇಡುವುದು, ಗುರುವಿನ ಶಿಷ್ಯರಿಗಾಗಿ ಬೇಡುವುದು, ಭಕ್ತಗಣನ ಹೆಚ್ಚುವಂತೆ ಮಾಡುವುದು, ಗುರುವಿಗೆ ಹೇಳೋದು, ಇಷ್ಟು ಜನ ಈಗ ನಂಬಿದ್ದಾರೆ, ಈ ಕ್ಷೇತ್ರಕ್ಕೆ ಬರ್ತಾರೆ, ಅವರಿಗೆಲ್ಲ ಒಳ್ಳೇದು ಮಾಡೋದು ಬೇಡೋದು. ಎಂಥ ಅದ್ಭುತವಾದ ಕೆಲಸ ಅದು. ಆಂತರಿಕವಾಗಿ ಬೇಡುವುದು ಅಷ್ಟೇ. ಮೌನ ಸಂಗ್ರಾಮ ಮಾಡುವುದು. ಸುನೀತಾ ಬೆಂಗಳೂರಿಂದ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ಜಿ. ಸೋಲಾಗುವುದು, ನಷ್ಟವಾಗುವುದು, ಹೇಳಿದ ಕೆಲಸ ಫೈಲೂರ್ ಆಗುವುದು ದೋಷಗಳಿಂದಾಗಿಯೇ ಹೀಗಾಗುತ್ತದೆಯೇ ಅಂತ ಕೇಳ್ತಾ ಇದ್ದಾರೆ ಡಾಕ್ಟರ್. ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾರೆ. ಇಲ್ಲ, ದೋಷಗಳಿಂದಾಗಿಯೇ ಅದು. ದೈವೇಚ್ಛೆ ಸೋಲು ಆಗುವುದು, ನಷ್ಟವಾಗುವುದೆಲ್ಲ 10%. 90% ನಮ್ಮ ತಪ್ಪು ಅಭಿಪ್ರಾಯದಿಂದ ಗ್ರಹಿಸುವಿಕೆಯಿಂದ. ಅದಕ್ಕೆ ನಾವು ತಿದ್ದುಕೊಳ್ಳೋದು, ಸರಿ ಆಗೋದು. ಸುಜ್ಞಾನಿಗಳ ಬಳಿ ಹೋಗಿ ದಾರಿ ತೋರಿಸಿ ಅಂತ ಬೇಡೋದು, ಸದ್ಗುರುವಿನ ಬಳಿ ಹೋಗಿ ಕಣ್ಣೀರು ಹಾಕೋದು. ಅಂದರೆ ಪೂರ ದೋಷಗಳಿಂದ ಅಂತ ಬರೋದಿಲ್ಲ ಡಾಕ್ಟರ್ಜಿ? ಅಲ್ಲ, ದೋಷಗಳಿಂದ ಸ್ವಂತ ಅಂತ ಅಲ್ಲ, ಕೆಲವು ಮೆಕ್ಯಾನಿಕಲ್ ಆಗ್ಬೋದು. ನಮ್ಮ ಸ್ವಂತ ಮ್ಯಾನ್ ಮೇಡ್ ಅಲ್ಲ, ಮಿಷನ್ ಮೇಡ್ ಆಗಿರ್ಬೋದು, ಅಥವಾ ಸರ್ಕಮ್ಸ್ಟೆನ್ಸಸ್ ಮೇಡ್ ಆಗಿರ್ಬೋದು. ಅಂಥ ದುಷ್ಟ ಗಡನವನ್ನು ಅವ್ರು ಸಿಕ್ಕುವಂಗೆ ಮಾಡಿ ಅವರಿಂದ ನಾವು ಪ್ರೇರಿಸಿಕೊಂಡು ತಪ್ಪು ಅಭಿಪ್ರಾಯಕ್ಕೆ ಬಲಿ ಬೀಳ್ಬೋದು, ಯಾರಿಗೂ. ಆ ರೀತಿ ಹಾಗೆ ಸ್ವಂತ ಇಚ್ಛೆಯಿಂದಲ್ಲ, ಅದು ಅಕಸ್ಮಾತಾಗಿ ಅದು ವಿಧಿವಶ ಅಂತಾರೆ ನೋಡಿ, ಮಿಸ್ಫಾರ್ಚೂನ್ ಅಂತಾರೆ. ಹೌದು ಹೌದು ಹೌದು. ಬಟ್ ಎಲ್ಲ ಹೆಚ್ಚಿನವ್ರು ತಿಳ್ಕೊಳ್ಳೋದು ಏನು ಗೊತ್ತಾಗ, ನಮಗೆ ದೋಷಗಳಿಂದಾಗಿ ಇವೆಲ್ಲ ಪ್ರಾಬ್ಲಮ್ಸ್ ಒಂದು ಉತ್ತರ ಬೇಕಲ್ಲ, ಅದಕ್ಕೆ ತಿಳ್ಕೊತಾರೆ ಅಷ್ಟೇ, ಏನು ಮಾಡುವಂಗಿಲ್ಲ. ಅಂದರೆ ವಿಶೇಷ ಪರಿಹಾರ ಏನು ಸರ್ ಡಾಕ್ಟರ್? ಆ ರೀತಿ ಇರುವಾಗ ಶರಣಾಗೋದು ಅಷ್ಟೇ. ಶರಣಾಗಿ ಫರ್ಗೆಟ್ ಪಾಸ್ಟ್, ನೆವರ್ ಥಿಂಕ್ ಅಬೌಟ್ ಫ್ಯೂಚರ್, ಆಕ್ಟ್ ಇನ್ ದ ಲಿವಿಂಗ್ ಪ್ರೆಸೆಂಟ್. ನಾವು ಯಾವ ರೀತಿ ಶರಣಾಗ್ಬೋದು ಡಾಕ್ಟರ್ ಜಿ? ದೋಷಗಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸು ಅಂತ ಬೇಡೋದು. ರಾತ್ರಿ ಕನಸಿನಲ್ಲಿ ನಥಿಂಗ್ ಟು ವರಿ, ಇದಕ್ಕೆ ಈ ಪರಿಹಾರ ಮಾಡು, ರಾಮರಕ್ಷ ಇಟ್ಟು ಸರಿ ಹೇಳು, 10 ನಮಸ್ಕಾರ ಮಾಡು, ಈ ಥರ ಎಲ್ಲ ಹೇಳ್ತಾನೆ. ಒಂದು ಕನಸಿನಲ್ಲೇ ಬಂದು ಹೇಳ್ತಾನೆ, ಅದು ಪರಿಹಾರ ಆಗತ್ತಾಗ. ಇಲ್ಲ ಅಂದರೆ ಡಾಕ್ಟರ್ ಆ ಥರ ಕನಸಿನಲ್ಲಿ ಅದೊಂದೇ ದಾರಿ, ಭಗವಂತನ ನಂಬ್ಕೊಂಡ್ರೆ ಅದೊಂದೇ ದಾರಿ. ಮತ್ತು ನೀವು ಟೆಕ್ಸ್ಟ್ ಬುಕ್ ರೆಫರ್ ಮಾಡೋಕೆ ಹೋದ್ರೆ 100 ವಿಧಾನ ಹೇಳ್ತಾರೆ, ಯಾವುದನ್ನು ಹಿಡ್ಕೊತೀರಿ? ಭಾರಿ ಕಷ್ಟ. ಇದು ಹೋಗುತ್ತೆ, ಅದು 100 ದಾರಿ ಇದೆ ಒಂದು ಊರಿಗೆ, ಯಾವುದನ್ನು ಹಿಡ್ಕೊತೀರಿ? ನಮಗೆ ಶಾರ್ಟೆಸ್ಟ್, ಸ್ವೀಟೆಸ್ಟ್, ಆಮೇಲೆ ಸೇಫೆಸ್ಟ್ ಆಗಬೇಕು. ಅದೆಲ್ಲ ಯಾವ ಗ್ರಂಥ ಹೇಳೋದಿಲ್ಲ. ಇಲ್ಲೂ ಹೋಗುತ್ತೆ ಅಂತಾರೆ, ಅದನ್ನು ನಾವು ಒದ್ದಾಡಬೇಕು. ಇದರ ಅನುಭವಸ್ಥರ ಬಳಿ ಹೋದಾಗ ನಿಮಗೆ ಎಲ್ಲ ಸೇಫ್ ಆಗುತ್ತೆ. ಯಾರಾದ್ರೂ ಚೆನ್ನಾಗಿ ಗೊತ್ತಿದ್ದು ಅದೇ ಗುರುವನ್ನೇ ಹಿಡ್ಕೊಳ್ಳೋದು ಒಳ್ಳೆ, ಸೇಫ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಸ್ವೀಟ್ ಆಗುತ್ತೆ, ಶಾರ್ಪ್ ಆಗುತ್ತೆ. ಬ್ರಹ್ಮಾನಂದ ರಾನಡೆ ಗೋಕರ್ಣದಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಸಿದ್ಧಿಗಳು ಹೇಗೆ ಬರುತ್ತವೆ? ಸಿದ್ಧಿಗಳಿಂದ ಏನು ಪ್ರಯೋಜನ? ಸಿದ್ಧಿಗಳಿಂದ ಅಧಪತನ ಆಗುತ್ತದೆಯೇ? ರಾಮಕೃಷ್ಣರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳು ಗೊತ್ತಿದ್ದರೂ ಕೂಡ ಅದನ್ನು ಉಪಯೋಗಿಸುತ್ತಿರಲಿಲ್ಲ, ತಿರಸ್ಕಾರ ದೃಷ್ಟಿಯಿಂದ ನೋಡುತ್ತಿದ್ದರು, ಯಾಕೆ? ಒಳಿತಾಗಲಿ ಶುಭವಾಗಲಿ ಜಗತ್ತಿಗಾಗಿ ಸರ್ವವ್ಯಾಪಿಯಾಗಿ 24 ಗಂಟೆ ಬೇಡಿದರೆ ಸಿದ್ಧಿಗಳು ಬರ್ತವೆ. ಜಗತ್ತಿಗಾಗಿ ಕಂಟಿನ್ಯೂಸ್ 24 ಗಂಟೆ 24 ದಿವಸ ಬೇಡಿದರೆ ಸಿದ್ಧಿ ಬರ್ತದೆ. 24 ಗಂಟೆ 24 ದಿವಸ ಬೇಡಿದರೆ ಎಲ್ಲ ಸಿದ್ಧಿಯೂ ಬರುತ್ತದೆ, ಪ್ರೊವೈಡೆಡ್ ಹಿ ವಿಶಸ್, ದೈವ ಇಚ್ಛೆ ಇದ್ದರೆ. ಆಗ ನೀವು ಹೇಳಿದ್ದಾಗತ್ತೆ. ನೀವು ನಿಜವಾಗಿ ಜಗತ್ತಿಗಾಗಿ ಬೇಡುವಾಗ ಅವ ಸತ್ತೋಗ್ಲಿ ಅಂತ ಹೇಳೋದಿಲ್ಲ. ಹೌದು, ಯಾಕಂದ್ರೆ ನೀವು ಒಳಿತಿಗಾಗಿ ಬೇಡಿದ್ದು, ನೀವು ಕೆಟ್ಟದ್ದು ಬಯಸುವುದೇ ಇಲ್ಲ. ಯೋಚನೆ ಮಾಡಿ. ಈಗಿನವ್ರು ಏನು ಮಾಡ್ತಾರೆ,
ಒಳಿತಿಗಾಗಿ ಬೇಡ್ತಾರೆ, ಕೆಟ್ಟದಾಗಲಿ ಅಂತಾರೆ. ನಾನು ಇವನು ಸಾಯಿಸಿಬಿಟ್ಟಿದ್ದೇನೆ ಕುಣಿತ ಹೇಳ್ತಾರೆ. ಹಾಗಾಗಿ ಸಿದ್ಧಿ ವಿಫಲ ಆಗುತ್ತದೆ, ಅಲ್ಲ ಅದು ಸಫಲ ಆಗೋದಿಲ್ಲ. ಅಂದರೆ ಆಯ್ತಾ? ಹೌದು ಡಾಕ್ಟರ್, ಬಂದು ಸಿದ್ಧಿ ಹೋಗುತ್ತಾ ಡಾಕ್ಟರ್ ಆ ಥರ? ಅವ ವಾಪಸ್ ಹೊಡಿತದೆ ಅವನಿಗೆ. ಅವ ಏನು ಹೇಳಿದ್ದಾನೆ ಆಮೇಲೆ ಅವನಿಗೆ ವಾಪಸ್ ಹೊಡ್ತದೆ. ಅವನ ಅನಾರೋಗ್ಯ ಬರುತ್ತೆ, ಮನಸ್ಸು ಅಲ್ಲೋಲು ಕೊಲ್ಲೋಲು ಆಗುತ್ತದೆ, ತೀರ ವೈಚಾರಿಕತೆಗೆ ಹೋಗ್ತಾನೆ, ವಿಷಯ ಲಂಪಟ ಆಗ್ತಾನೆ. ಉನ್ನತ ಸ್ಥಿತಿಗೆ ಹೋದವ ಕೆಳಗೆ ಬಿಡ್ತಾಳೆ, ಪಾತಾಳಕ್ಕೆ ಹೋಗ್ತಾನೆ. ಸ್ವರ್ಗ ಕಂಡಿದ್ದಾನೆ, ಪಾತಾಳದಲ್ಲಿ ವಿಲಿ ಒದ್ದಾಡ್ತಾನೆ. ಸಿದ್ಧಿ ಬಂದಾಗ ಆ ಸ್ಟೇಜು ತುಂಬ ಅಲ್ಲ, ಅದನ್ನು ನಾವು ಪಾಲಿಸಬೇಕು, ಅದನ್ನು ಇಟ್ಕೋಬೇಕು. ಭಗವಂತನ ಕೃಪೆಯಿಂದ ಬಂದಿದೆ. ಜೋಪಾನವಾಗಿ 100 kg ಚಿನ್ನದಷ್ಟು ಪ್ರೀತಿಯಿಂದ ನೋಡಬೇಕು. ಅಲ್ಲ ಆದರೆ ಅವರಿವರೆಲ್ಲ ಚುಚ್ಚುವಾಗ ಅವನು ಸಾಯಿಸ, ಇವನು ಹುಚ್ಚಾಗುವಂತ ಮಾಡ ಅಂತ ಬೆಳಗ ಅವನು ಮಾಡ್ತಾನೆ. ಅವನು ಹುಚ್ಚಾಗ್ತಾನೆ, ಇವನು ಹುಚ್ಚಾಗ್ತಾನೆ, ವಾಪಸ್ ಹೊಡಿತದೆ. ಹೌದೌದು. ಇತರರಿಗೆ ಕಿವಿ ಕೊಡಲೇಬಾರದು. ಸನ್ನಡತೆ, ಸೌಜನ್ಯ, ಸದ್ಭಾವನೆ, ಸದಭಿಪ್ರಾಯ ಅಲ್ಲದೆ ಬೇರೆ ಹೋಗಲೇಬಾರ್ದು. ಅದಕ್ಕೆ ಗುರುಮಹಾರಾಜರು ಹೇಳಿದ್ರು ಯಾವ ಸಿದ್ಧಿಯೂ ನಂಗೆ ಬೇಡ ಅಂತ. ಹೌದೌದು ಡಾಕ್ಟರ್. ಜನ ಬಂದು ಅದು ಕೊಡಿ ಇದು ಕೊಡಿ, ನಾನು ಕಷ್ಟದಲ್ಲಿದ್ದೇನೆ, ತಕ್ಷಣ ಅವರಿಗೆ ಈ ಕಷ್ಟ ನಿವಾರಣೆ ಮಾಡೋದು ಬಂದರೆ ಅವನಿಗೆ ಅರ್ಹತೆ ಇಲ್ದಿರೋ ವಾಪಸ್ ಇವರಿಗೆ ಹೊಡಿತದೆ. ಇವರು ಏಕಾಗ್ರತೆ 0 ಆಗಿಬಿಡುತ್ತೆ. ಮುಂಚೆ ಕರೆದುಕೊಳ್ಳು ಕಾಳಿ ಓಡಿ ಬರ್ತಾಯಿದ್ರು, ಈಗ ಇವ್ರು ಕರೆದ್ರೆ ಯಾವ ಪ್ರಯೋಜನ ಆಗೋದಿಲ್ಲ, ಇವರಿಗೆ ಅಶಾಂತಿ ಬರುತ್ತೆ. ಅದೇ ಡೋಸ್ ಇರುತ್ತೆ ನೋಡಿ, ಇವ್ರ ಮೇಲೆ ಆ್ಯಕ್ಷನ್ ಮಾಡಿದರೆ ಕಾಯಿಲೆ ವಸ್ತು ಹೋಗೋದಲ್ಲ, ಆರೋಗ್ಯ ವಸ್ತುವೇ ಹೋಗುತ್ತೆ. ಕ್ಯಾನ್ಸರ್ ಗಡ್ಡೆ ಕರಗಿಸ್ಲಿಕ್ಕೆ ಕೋಬಾಲ್ಟ್ ರೈಸ್, ಆರೋಗ್ಯದ ದೇಹಕ್ಕೆ ಕೋಬಾಲ್ಟ್ ರೈಸ್ ಇದೆ, ಆರೋಗ್ಯದ ಕಣಗಳೇ ಹೋಗ್ತವೆ, ಇವನೇ ಜೀರ್ಜೀರಿಸಿ ಆಗ್ತಾನೆ. ಹಾಗೆ ತಿರುಮಂತ್ರ ಆಗುತ್ತೆ ಅಷ್ಟೆ. ಓಕೆ ಡಾಕ್ಟರ್, ಈಗ ಆ ಸಿದ್ಧಿ ಬಂದಿದೆ ಅಂತ ಹೇಳಿದಾಗ ನಮಗೆ ಗೊತ್ತಾದಾಗ ಡಾಕ್ಟರ್ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಬಗ್ಗೆ ಹೇಗೆ ಡಾಕ್ಟರ್? ನಿಯಮನಿಷ್ಠೆಯಲ್ಲಿರೋದು, ಯಾವ ಆಶೆ ಪಾಶೆಗೂ ಹೋಗೋದಿಲ್ಲ. ಅವ್ರು ಸತ್ತೋಗ್ಲಿ, ಅವ್ರನ್ನ ಸಾಯಿಸು ಅಂದರೆ ನನ್ನ ಕೈಯಲ್ಲೇ ಇಲ್ಲ, ಬದುಕಿಸೋದು ಸಾಯಿಸೋದು ಭಗವದ್ ಇಚ್ಛೆ ಅಂತ ಹೇಳ್ಬೇಕು. ಸುಮ್ಮನೆ ಆಯ್ತು, ಅದನ್ನು ವೇಸ್ಟ್ ಮಾಡೋಕ್ಕಾಗ. ಚಿನ್ನ ಧರ್ಮಕ್ಕೆ ಸಿಕ್ಕಿದೆ ಅಂದರೆ ನಾಯಿಗೆ ಬಿಸಾಡ್ತಾರ, ಒಳಗೆ ಬಿಸಾಡ್ತಾರೆ ಯಾರು? ಧರ್ಮಕ್ಕೆ ಸಿಕ್ಕಿದ್ದು ನಂಗೇನು ಲಾಸ್ ಇಲ್ಲ ಅಂತ. ಚಿನ್ನಕ್ಕೆ ಬೆಲೆ ಇದ್ದೇ ಇದೆ, ಅವನಿಗೆ ಲಾಸ್ ಧರ್ಮಕ್ಕೆ ಸಿಕ್ಕಿರೋ ಅದನ್ನು ಕಾಪಾಡಬೇಕು, ಅವನು ಇಟ್ಕೋಬೇಕು, ಆರ್ತರಿಗೆ ಕೊಡಬೇಕು. ಅದನ್ನು ವೇಸ್ಟ್ ಮಾಡಿದರೆ ಅಂದರೆ ಸಿದ್ಧಿ ಬಂದವನಿಗೆ ತುಂಬ ಜಾಗ್ರತೆ, ಬುದ್ಧಿ ಬರಬೇಕು, ಬುದ್ಧಿ ಬೆಳಿಬೇಕು, ಬುದ್ಧಿ ಬೆಳಗಬೇಕು. ಅದೇನು ನೋಯು ಸೆಟಲ್, ಲದ್ದಿ ತಿಂದಂತೆ, ಹೊರಗಡೆ ಮಾಡಿ ತಿಂದಂತೆ. ಧರ್ಮಕ್ಕೆ ಬಂದಿತ್ತು ಹೊರಗಡೆ ಅಂತ ತಿಂತೀರಿ ನೀವು? ಕಷ್ಟ ಇಲ್ವಲ್ಲ, ಧರ್ಮಕ್ಕೆ ಬಂದಿದೆ, ಬೆಲ್ಲ ಹಾಕೊಂಡು ತಿನ್ನಿ. ನಾನು ತಮಾಷೆ ಮಾಡಿದ್ದೆ, ನೀರಿಗೆ ಉಚ್ಚಿಗೆ ಬೆಲ್ಲ ಹಾಕೊಂಡು ಕುಡಿದ್ಬಿಡಿ, ಮಲಕ್ಕೆ ಬೆಲ್ಲ ಹಾಕೊಂಡು ತಿನ್ನಿ, ಬೇರೆ ಖರ್ಚೇ ಇಲ್ಲ, ಅನ್ನ ಮಾಡೋದು ಬೇಡ, ನಮ್ಮದೇ ತಗೊಂಡು ನಮ್ಮದೇ ತಿನ್ನೋದು. ಹೇಗಿದೆ ಐಡಿಯಾ? ಚೆನ್ನಾಗಿಲ್ವಾ? ಮಾಡ್ಲಿಕ್ಕೆ ಆಗೋದಿಲ್ಲ ಡಾಕ್ಟರ್. ಮಾಡಿ ಅಯ್ಯ, ಧರ್ಮಕ್ಕಾಗುತ್ತಲ್ಲ. ಹಣದ ಮಗ ಆಗ್ತೀರಿ ನೀವು, ಯೋಚನೆ ಮಾಡಿ. ಗುಣದ ಮಗ ಆದರೆ ಭಗವಂತ ಸಿಗ್ತಾನೆ, ಹಣದ ಮಗ ಆದರೆ ನಿಮ್ಮಷ್ಟಕ್ಕೆ ನೀವು ಹಣದ ಕಲ್ಪನೆಯಲ್ಲಿ ದಿನ ಕಳೀತಾ ಇರ್ಬೋದು. ಇಷ್ಟು ಕೋಟಿ ಇದೆ, ಇಷ್ಟು ಆಗಿದೆ, ಇಷ್ಟು ಫಿಕ್ಸೆಡ್ ಡೆಪಾಸಿಟ್ ಆಗಿದೆ, ಏನು ಪ್ರಯೋಜನ? ಭಗವಂತ ಮೆಚ್ಚಬೇಕಾದ್ರೆ ಇನ್ನೊಬ್ಬರ ಜೊತೆ ಹಣದ ಗಿರ ಕಡಿಮೆ ಹಾಕ್ಕೊಂಡು ಗುಣದ ಬೆಲೆ ಜಾಸ್ತಿ ಒಟ್ಟಿಗೆ ನೀವು ಮೆರಿಬೇಕು. ಗುಣಮಯಿ ಆಗಬೇಕು. ಹಣಮಯಿ ಆದರೆ ಯಾವ ದೇವರು ಒಲಿದಿಲ್ಲ. ಡಾಕ್ಟರ್ ಜಿ, ಈಗ ಕೆಲವು ಸಂತರಿಗೆ ಹೆಚ್ಚು ಜನರನ್ನು ಸೆಳೆಯುವಂಥ ಆ ಥರ ಒಂದು ಸಿದ್ಧಿ ಬರ್ತದೆ ಡಾಕ್ಟರ್. ಈ ಕೆಲವು ಪ್ರದೇಶಗಳಲ್ಲಿ ತುಂಬ ಸತ್ವ ಇರುವುದಿಲ್ಲ, ಆದರೆ ಹೆಚ್ಚು ಜನ ಅಲ್ಲಿಗೆ ಆಕರ್ಷಿತರಾಗ್ತಾರೆ. ಗೀಳ್ ಅಂತಾರೆ ಅದಕ್ಕೆ. ಅದು ಸಿದ್ಧಿಯೇ ಡಾಕ್ಟರ್ ಜಿ? ತತ್ಕಾಲಕ್ಕೆ ಮರ್ಯಾದೆ, ಭಗವಂತನ ಟೆಸ್ಟ್ ಮತ್ತು ಟ್ವಿಸ್ಟ್ ಅಷ್ಟೇ. ಇದೇನು ಗೊತ್ತಾ, ಸುವಾಸನೆಯುಕ್ತವಾದ ಒಂದು ವಿಷ, ರುಚಿಕರವಾದ ವಿಷ ರುಚಿಕರವಾಗಿದೆ, ಏನು ಪ್ರಯೋಜನ? ಸ್ಲೋ ಪಾಯ್ಸನ್, ಅದು ರುಚಿಯಾಗಿದೆ, ಕುಡಿತೀರಾ? ನಿಧಾನವಾಗಿ ಸತ್ತು ಹೋಗ್ತೀರಿ ಅಷ್ಟೇ. ಇದೆಲ್ಲ ಸಿದ್ಧಿ ಅಂದರೆ ಅಷ್ಟೇ. ಅದು ಪ್ರಸಿದ್ಧವಾಗಿ ಸದಾಕಾಲ ಇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬುದ್ಧಿವಂತ ಸಾಧಕ ಅದರ ಸುದ್ದಿ ಗೊತ್ತಿಲ್ಲ. ನನಗೆ ನೀನೇ ಸಾಕು, ನಿನ್ನ ಸಿದ್ಧಿ ಬೇಡ ಅಂತ ಬಂದರೂ ಅದನ್ನು ಉಪಯೋಗಿಸೋದಿಲ್ಲ. ಗುರುಮಹಾರಾಜರು ಹೇಳಿದೆ, ತಾಯೇ ನೀನೇ ಸಾಕು, ಬೇರೆ ಯಾವ ಸಿದ್ಧಿ ನಂಗೆ ಬೇಡ. ಎಷ್ಟು ಸತ್ಯ ಅದು ನಿಜವಾಗಿಯೂ. ಆಗ ಸಿದ್ಧಿಯ ದಾಸ ನಾವು ಆಗ್ತೇವೆ, ಇದಾದ್ರೂ ದೇವರ ದಾಸ ಆಗ್ತೇವೆ, ಅದಾದ್ರೂ ಸಿದ್ಧಿ ದಾಸ ಆಗ್ತೇವೆ, ಏನು ಪ್ರಯೋಜನ? ನಾನು ಮಲ ವಿಸರ್ಜನೆ ಯೋಚನೆ ಮಾಡಿ, ಧರ್ಮಕ್ಕೆ ಸಿಗುತ್ತೆ, ತಿನ್ನಿ, ಹಾಗಾರೆ ಖರ್ಚು ಮಾಡಬೇಡಿ ಅನ್ನಕ್ಕೆ. ಆಗತ್ತಾ? ಇಲ್ಲ ಡಾಕ್ಟರ್. ಇನ್ನು ಮುಂದೆ ಅದು ಆಗುತ್ತೇನೋ, ಅನ್ವಯ ಸಿಗ್ತಿದ್ರಿ. ಹೊಸ ಒಂದು ಪ್ರಯೋಗದ ಮೂಲಕ ಇವರು ತಮ್ಮ ಮಲ ವಿಸರ್ಜನೆ ಮಾಡಿ ಅದಕ್ಕೆ ಅವರು ಲವಂಗ ಯಾಲಕ್ಕಿ ಎಲ್ಲ ಹಾಕಿಕೊಂಡು ತಿಂದು ಜೀರ್ಣ ಮಾಡಿಕೊಂಡು ಈಗ 10 kg ಜಾಸ್ತಿ ಆಗಿದ್ದಾರೆ. ಎಲ್ಲ ಪೇಪರ್ಲ್ಲಿ ಬಂದರೆ ಎಲ್ಲರೂ ಮನಸ್ಸು ಮಾಡೋದಿಲ್ಲ? ಇಲ್ಲ ಡಾಕ್ಟರ್. ನಾನು ಗುಲ್ಬರ್ಗಕ್ಕೆ ಹೋದಾಗ ಹಂದಿ ನೋಡಿದ್ದೆ. ಇವರು ತಿಕ್ಕಕ್ಕೆ ಹಂದಿ ಮುಖ ಅದು ನೆಲಕ್ಕೆ ಬೀಳೋದೇ ಇಲ್ಲ, ಅದ್ರ ಬಾಯಿಗೆ. ಯಾರಿಗೆ ಗೊತ್ತು ಮಾರ ಎಂಥ ಸ್ಥಿತಿ ಬರುತ್ತೆ, ಯಾರಿಗೆ ಗೊತ್ತು? ಯೋಚನೆ ಮಾಡಿ. ಅದೇ ಡಾಕ್ಟರ್, ನೀವು ಹೇಳೋದು ಈಗ ಅಂದರೆ ದೇವರೇ ಬಂದು ಮಾತಾಡುವಾಗ ಸಿದ್ಧಿಗಿಂತನೂ ಶ್ರೇಷ್ಠ ಸ್ಥಿತಿ ಇರುತ್ತಲ್ಲ ಡಾಕ್ಟರ್ ಜಾವಾಗ? ಇಲ್ಲ ಮರ, ಸಿದ್ಧಿ ಎಲ್ಲ ಕೃತಕ ರೋಲ್ಡ್ ಗೋಲ್ಡ್ ಇದ್ದಂತೆ. ಅದು ಗೋಲ್ಡಾ? ತತ್ಕಾಲಕ್ಕೆ ಗೋಲ್ಡ್ ಇದಂತೆ ಗಿಮಿಕ್ ಮಾಡುತ್ತೆ. ನೀನು ಈ ಗೋಲ್ಡನ್ನು ತಿರಸ್ಕರಿಸು, ಇದೇ ಗೋಲ್ಡ್. ಆದರೆ ಪಾಲಿಶ್ ಹೋದ್ಮೇಲೆ ಅದು ಗೋಲ್ಡ್ ಅಲ್ಲ.
ತತ್ಕಾಲಕ್ಕೆ 1-2 ವರ್ಷ 3-4 ವರ್ಷ ಅವ ಮೆರಿತಾನೆ, ಮತ್ತು ಅವನ ಕತೆ ಸೋಲು. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಇದ್ದಾರೆ ಡಾಕ್ಟರ್ಜಿ, ಅವರಿಗೆ ಈಗ ನಾವು ಓದ ತಕ್ಷಣ ಎಲ್ಲ ಹಿಂದಿದ್ದು ಪಾಸ್ಟ್ ಏನಾಗಿದೆ ಎಲ್ಲ ಹೇಳ್ತಾರೆ ಡಾಕ್ಟರ್ಜಿ. ಅದನ್ನು ಎಲ್ಲವನ್ನೂ ಹೇಳಿಬಿಡ್ತಾರೆ, ಪ್ರತಿಯೊಂದನ್ನು ವಿಚಾರ ಹೇಳ್ತಾರೆ ಡಾಕ್ಟರ್ಜಿ. ನಿಮ್ಗೆ ಗೊತ್ತಿತ್ತಲ್ಲ ಅವ್ರು ಹೇಳ್ಕ ಅದು ಗ್ರೇಟ್ ಆಗೋದು ಹೆಂಗೆ ಮಾರ? ನಿಮ್ಗೆ ಗೊತ್ತಿದ್ದದೆ ಹೇಳ್ತಾರೆ. ಅಂದರೆ ಯಾರಿಗೂ ಬೇರೆಯವ್ರಿಗೆ ಗೊತ್ತಿಲ್ಲ, ಅದು ನಿಮ್ಗೆ ಗೊತ್ತಿದ್ದಲ್ವಾ, ಗೊತ್ತಿರುತ್ತೆ. ಅದು ಗ್ರೇಟ್ ಆಗೋದು ಹೆಂಗೆ? ಅದು ಹೌದು ಡಾಕ್ಟರ್, ನಂಗೆ ಇದೆಲ್ಲ ಅರ್ಥವೇ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿದ್ದಾನೆ, ಅದರಿಂದ ಅವ್ರಿಗೇನು ಲಾಭ ಇಲ್ಲ. ಲಾಭ ಇಲ್ಲ ಡಾಕ್ಟರ್ಜಿ. ಅವ್ರ ಮೇಲೆ ಇರೋದಿಲ್ಲ, ಅವರ ಹೃದಯ ವಿಶಾಲ ಆಗೋದಿಲ್ಲ, ಅವರು ಸ್ನೇಹ ಸೌಹಾರ್ದ ಸಾಮರಸ್ಯನ ಮರ್ತೇ ಬಿಟ್ಟಿದ್ದಾರೆ. ಏನು ಪ್ರಯೋಜನ? ಒಂದು ಕಲ್ಲಿಗೆ ಜೀವ ಬಂತು, ಅದು ಹೊದ್ಕೊಳ್ಳಿ ಹಲವನತ್ತು ಒಂದು ಕಲ್ಲು, ಅದು ಗ್ರೇಟಾ? ಇಲ್ಲ ಡಾಕ್ಟರ್ಜಿ. ಒಂದು ನಾಯಿ ಸಹ ಹಲೋ ಅಂತ ಹೇಳ್ಬೋದು, ಈಗ ಅದು ಗ್ರೇಟ್ ಆಗೋದು ಹೆಂಗೆ? ಹೌದು, ಅದು ಈಗ ಜ್ಯೋತಿಷಿ ನೋಡಿ, ಅವ ಹಿಂದಿಂದೆಲ್ಲ ಹೇಳ್ತಾನೆ, ಅದು ನಮ್ಗೆ ಗೊತ್ತಿತ್ತಲ್ಲ ಅವ ಹೇಳೋದಂತೆ. ಹೌದು ಡಾಕ್ಟರ್, ಚೇಂಜ್ ಮಾಡಿದರೆ ಅದೊಂದು ಗ್ರೇಟ್ ಡಾಕ್ಟರ್. ಮುಂದಿನ ಜೀವನ ಒಂದು ಕೆಟ್ಟದಾಗುವುದು ಆಗುವಂಥದ್ದು ಹೇಳಿದರೆ, ಅಥವಾ ಹಿಂದಿನ ಅದನ್ನು ಬದಲಾಯಿಸಿ ಹೊಸದು ಹಿಂದೆ ಆಗದ ದುರ್ಘಟನೆ ಮುಂದಿನ ಸುಘಟನೆ ಆಗುವಂತೆ ಮಾಡಿದ್ರೆ ಗ್ರೇಟ್. ಹೌದು, ಆ ರೀತಿಯಾಗಿದ್ರೆ ಗ್ರೇಟ್. ಹೌದು, ನಾವೆಲ್ಲ ನಮ್ಗೆ ಆದ್ದೆ ನಾವು ಹೇಳಿದ್ರೆ ಗ್ರೇಟೆಸ್ಟ್. ಹೌದು ಹೌದು ಡಾಕ್ಟರ್. ಎಲ್ಲ ನಾವು ಅಳತೆ ಮಾಡೋದೆಲ್ಲ ಕ್ಷುಲ್ಲಕ ವಿಚಾರದಲ್ಲಿ ದೊಡ್ಡ ಐಟನ್ನ ನಾವು ಸಣ್ಣ ಎಣಿಲಿ ಅಳಿತೇವೆ. ಹೌದು, ನಮ್ಮದೇ ಏನು ಮಾಡೋದು ಡಾಕ್ಟರ್. ಈಗ ನಮ್ಮನ್ನೇ ಕ್ಯಾತ್ನಹಳ್ಳಿಲಿ ಒಬ್ಬರು ಶರಣ್ಯ ಅಂತೇಳಿ 7th ಓದುವ ಒಬ್ಬಳು ಹುಡುಗಿ ಡಾಕ್ಟರ್ಜಿ. ಅವರಿಗೆ ಈಗ ಮುಖದಲ್ಲಿ ನೋಡಿದ ತಕ್ಷಣ ಕಣ್ಣು ಮುಚ್ಚಿ ಕೆಲವೊಂದು ವಿಚಾರಗಳನ್ನೆಲ್ಲ ಅವರು ಹೇಳ್ತಾರೆ. ಈಗ ಏನು ಡ್ರೆಸ್ ಹಾಕಿದೆಯಾ, ಒಳಗಡೆ ಜೋಬಲ್ಲಿ ಏನಿದೆ. ನನಗೆ ಅವ್ರು ಮಾತಾಡುವಾಗ ಅವರ ಚಿಕ್ಕಪ್ಪ ಗಂಗಾಧರ್ ಅವರು ಮಾತಾಡಿದಾಗ ನಾನು ಹೇಳಿದೆ ಡಾಕ್ಟರ್ಜಿ, ಇದು ಮೋಸ್ಟ್ಲಿ ಸಿದ್ಧಿ ಅಂತ ಇರ್ಬೋದು, ಆದರೆ ನೀವೊಂದು ಡಾಕ್ಟರ್ಜಿ ಹತ್ರ ಒಂದು ಗೈಡೆನ್ಸ್ ತಗೊಳ್ಳೋದು ಒಳ್ಳೆಯದು, ಅವಳ ಶ್ರೇಯಸ್ಸಿಗೋಸ್ಕರ ಅಂತೇಳಿ ನಾನು ಹೇಳಿದೆ ಡಾಕ್ಟರ್ಜಿ. ಅದು ಸಿದ್ಧಿ ಆಗಿರ್ತದೆ ಡಾಕ್ಟರ್ಜಿ, ಅದರ ಏಳಿಗೆ ಯಾವ ರೀತಿ ಮಾಡ್ಕೊಳ್ಬೋದು? ತಾತ್ಕಾಲಿಕವಾದ ಒಂದು ಸಿದ್ಧಿಯ ಫೋಟೋ, ಅದು ಸಿದ್ಧಿ ಅಲ್ಲ, ಅದ್ರ ಫೋಟೋ. ಅದಕ್ಕೆ ನೀವು ಗಾಳಿ ಹಾಕಿದರೆ ಅದು ಅವಳ ಭವಿಷ್ಯವನ್ನೇ ನುಂಗಬಹುದು, ಯಾರಿಗೆ ಗೊತ್ತು. ಇದರಿಂದ ನಾನು ದುಡ್ಡು ತಗೋ, ನೀ ಹೇಳಿದ್ದಕ್ಕೆ ಒಂದು 10 ರೂಪಾಯಿ ತಗೋ, 1 ರೂಪಾಯಿ ತಗೋ, ಗೀಳು ಬರುತ್ತೆ. ಅದು ಒಂದಲ್ಲ ಒಂದಿನ ಎಲ್ಲ ಉಲ್ಟಾಗಿ ತಪ್ಪಾಗಿ ಮಾನ ಮರ್ಯಾದೆ ಇಡೀ ಕುಟುಂಬದೇ ಹೋಗ್ಬೋದು. ಪ್ರದರ್ಶನ ಅಲ್ಲಲ್ಲ ಡಾಕ್ಟರ್ಜಿ, ಪ್ರದರ್ಶನ ಮತ್ತೆ ಅಂತದ್ದು ನನ್ನತನವನ್ನು ಪ್ರದರ್ಶನ ಮಾಡೋದು. ನಾನೊಂದು ದೊಡ್ಡ ಜನ, ಅದಕ್ಕೆ ನಾವು ಈಗಲೇ ಪ್ರೋತ್ಸಾಹ ಕೊಟ್ಟರೆ ಅದು ಸರ್ವನಾಶಕತೆ ಆಗುತ್ತೆ ದಾರಿ. ಅಂದರೆ ಆ ಸಂದರ್ಭದಲ್ಲಿ ಸೂಕ್ತ ಗುರುವಿನ ಮುಖಾಂತರ ಅವರು ಬೆಳಿಬೇಕಲ್ಲ ಡಾಕ್ಟರ್? ಬೆಳಿಬೇಕು. ಅದಕ್ಕೆ ಅವನಲ್ಲಿ ಏಕಾಗ್ರತೆ ಬರಲಿಕ್ಕೆ ಈ ಥರ ಮಾಡು ಅಂತ ಅವಳೇನಾದ್ರು ಕಣ್ಣು ಮುಚ್ಚಿಕೊಂಡು, ನೀನು ಈಗ ಕೆಂಪು ಡ್ರೆಸ್ ಹಾಕಿದ್ದಿ, ಅದನ್ನು ನೀಲಿ ಡ್ರೆಸ್ ಹಾಕಿದರೆ ಏಕಾಗ್ರತೆ ಬರುತ್ತೆ, ಅದು ಸತ್ಯ. ಆದರೆ ಅದ್ಭುತ ಪರಿಣಾಮ. ಹೆಲ್ಪಿಂಗ್ ಹ್ಯಾಂಡ್ ಕೊಡಲಿ ಪರವಾಗಿಲ್ಲ, ತಾನು ಗ್ರೇಟ್ ಅಂತ ಹೇಳಿ ಕೂಡ ಅದು ಅಹಮಿಕೆಗೆ ದಾರಿ ಆಗ್ತದೆ. ಮುಂದೆ ಎಲ್ಲರೂ ಹೊಗಳ್ತಾರೆ, ಖಂಡಿತ ಅದು ಹೊನ್ನಶೂಲ, ಅದು ಅದರಿಂದ ನೋ ಯೂಸ್ ಅಟ್ ಆಲ್. ನಿಜವಾಗ್ಲೂ ಡಾಕ್ಟರ್ಜಿ ಇದು ಕಣ್ತೇರಿಸುವಂಥ. ಆ್ಯಕ್ಚುಲಿ ಇದ್ದರು ತುಂಬ ಜನ ಇದ್ದಾರೆ ಡಾಕ್ಟರ್ಜಿ. ನನಗೆ ಅನಿಸೋದು ಡಾಕ್ಟರ್ಜಿ, ಇಂಥ ವ್ಯಕ್ತಿಗಳು ಒಬ್ಬ ಒಳ್ಳೆ ಗುರುವಿನವರಿಗೆ ಮಾರ್ಗದರ್ಶನ ತಗೊಂಡಿದ್ದರೆ ಇದಾಗ್ತಿತ್ತು. ನನಗೂ ಅವ್ರು ಫೋನ್ ಮಾಡಿ ಹಿಂಗಾಗುತ್ತೆ ಸರ್, ಅದನ್ನು ಸರಿಯಾಗಿ ಮಾಡೋದು ಹೆಂಗೆ ಅವ್ನು ಬಾಯಿಂದ ಬರಲಿಲ್ಲ, ಯಾಕೆ ಗೊತ್ತಾ, ಇಷ್ಟ ಆದರೂ ಆಗುತ್ತಲ್ಲ, ಇದು ಗ್ರೇಟೆಸ್ಟ್ ಅಂತ ಅವರೇ ತಿಳ್ಕೊಂಡ್ರೆ ಮತ್ತೆ ಉದ್ಧಾರ ಆಗೋದು ಹೇಗೆ? ಸುಮ್ಮನಿದ್ದೆ ನಾನು ಅದನ್ನೇ ಹೇಳಿದ್ದೆ, ನಂಗೆ ಗೊತ್ತಿದೆ ಅಂತ ನಾನು ಹೇಳೇ ಇಲ್ಲ. ಅದು ವಿನಾಶಕ್ಕೆ ಕಾರಣ ಆದರೆ ಆಗಲಿ, ನಮಗೆ ಅವ್ರಿಗೆ ಬಿಟ್ಟದ್ದು. ನಿಜವಾಗ್ಲೂ ಡಾಕ್ಟರ್ಜಿ ಭಾರಿ ಕಷ್ಟ ಇದೆಲ್ಲ. ಹೊನ್ನ ಶೂಲ ಇದ್ದಂಗೆ, ಚಿನ್ನದ ಶೂಲ. ನಾನು ಅವರಿಗೆ ಅದನ್ನೇ ಹೇಳಿದೆ ಡಾಕ್ಟರ್, ಡಾಕ್ಟರ್ಜಿ ಒಟ್ಟಿಗೆ ಇಷ್ಟು ಸಂಪರ್ಕದಲ್ಲಿದ್ದರೆ ನೀವೇ ಕೇಳ್ಬೋದಿತ್ತಲ್ಲ ಅಂತ ಹೇಳಿ. ತಮ್ಮನ ಮಗು, ಅವ್ರ ಮಗು ಅಲ್ಲ, ತಮ್ಮನಿಗೆ ಬೇರೆ ಸಂಸ್ಕಾರ ಇದೆ, ಇವ್ರಿಗೆ ಬೇರೆ ಸಂಸ್ಕಾರ. ಸುಮ್ಮನೆ ಇರಿ. ನಂಗೆ ಗೊತ್ತಿದ್ದು ನಾನು ದೊಡ್ಡದಾಗಬೇಕು. ಗುರುಜಿ ನಂಗೆ ಹೇಳಿದಂಗೆ, ನೀ ದೊಡ್ಡವನಾಗಿದ್ದಿ, ದೊಡ್ಡದಾಗಿ ಏನು ತೋರಿಸ್ಬೇಡ, ಇನ್ನೊಬ್ರು ಅವಕಾಶ ಇದ್ದಾಗ ದೊಡ್ಡದು ಮಾಡು. ಅವಕಾಶ ಕೊಡಲಿಲ್ಲ. ನಾನು ನಿಜವಾಗಿ ಡಾಕ್ಟರ್, ನಾನು ಅದೇ ಹೇಳುವುದು, ಇಡೀ ಆ ಸಿದ್ಧಿಯನ್ನು ಹೈ ಲೆವೆಲ್ ಮೀರಿ ಹೋಗಿದ್ದಾರೆ. ಮರೆ ಅವ್ರ ಹತ್ರ ಕೇಳುವುದಿತ್ತಲ್ಲ ನೀವು ಅಂತ ಹೇಳಿದ್ರು ಡಾಕ್ಟರ್. ನನಗೂ ಎಷ್ಟೋ ಕೊಟ್ಟಿದ್ದಾರೆ, ನಾನು ಅದನ್ನು ಸಿದ್ಧಿ ಅಂತ ತೋರಿಸಲೇ ಇಲ್ಲ. ಆಗುತ್ತೆ ಅಂತ ಏನೋ ದೈವ ಇಚ್ಛೆ ಅಂದ್ಬಿಟ್ಟೆ ಮೇಲೆ ಅದು ರೊಟೀನಾಗಿ ಆಗುತ್ತದೆ ನಂಗೆ ಗೊತ್ತಿದೆ, ಆದರೆ ನಾನು ಹೇಳಲಿಲ್ಲ. ಹೇಳಿದೆ ಹೇಳ್ಕೊಂಡು ಬಂದು ಇದು ಮಾಡ್ತಾರೆ. ಕ್ಯಾತ್ನಹಳ್ಳಿಯಲ್ಲಿ ಸತ್ತವನು ಬದುಕಿಸಿದ್ದೇನೆ, ಹೌದು ಬರ್ದಿದ್ನಲ್ಲ ಅದನ್ನು. ಹೌದು ಹೌದು ಡಾಕ್ಟರ್. ನನಗೆ ಕೊನೆಗೆ ಹೆದರಿಕೆ ಆಗುತ್ತೆ, ಏನು ಜನ ಎಲ್ಲ ಬಂದು ಸತ್ತವ್ರು ಹಣ ಇಟ್ಕೊಂಡು ನಾನು ಬದುಕಿಸಿದ್ರೆ ಹೌದು ಭಾರಿ ಕಷ್ಟ ಅದು. ನಾನು ಹೆದರಿ ಬಿಡ್ತೇನೆ. ಅಂಥದ್ದೆಲ್ಲ ನನ್ನ ಪ್ರತಿಷ್ಠೆಗೆ ನಾನು ಬೆಲೆ ಕೊಡೋದಿಲ್ಲ. ನಾನು ಬೇಡಿದ್ದೆ ಹಂಗೆ, ನಾನಿದ್ದೇನೆ ಅಂತ ಜಗತ್ತಿಗೆ ಗೊತ್ತಾಗಲೇಬಾರ್ದು. ಅವ್ರು ಬರಬೇಕು, ನಿಮ್ಮ ಹೆಸರು ಹೇಳಿ ಪಡ್ಕೊಂಡು ಹೋಗ್ಬೇಕು. ನಾನು ಒಂದು ದಿನ ನನಗೆ ಗುರುಜಿ ಬರೀತಾರೆ ಅಂತ ಬಾಯ್ಬಿಟ್ಟು ಹೇಳಿದ್ದೇ ಇಲ್ಲ ಇಷ್ಟು. ಯಾಕಂದ್ರೆ ಬೇಡ, ಅದು ಹೊನ್ನಶೂಲ ಇದ್ದ ಅಂತದ್ದು ಹೇಳಿದ್ನ. ಸಿಹಿ ಪಾಯ್ಸನ್ ಇದ್ದಂಗೆ, ಸಿಹಿ ಅಂತೇಳಿ ಪಾಯ್ಸನ್ ವಿಷ ತಿಂತಾರೆ ಯಾರು? ಇದೆಲ್ಲ ವಿಷ. ಅದು ನಿಜವಾಗ್ಲೂ ನಿನ್ನ ಇಚ್ಛೆ ಇದೆ, ನೀನು ಪ್ರಚಾರ ಮಾಡು. ಗುರುಜಿ ಇಚ್ಛೆ ಇದೆ, ಅವ್ರು ಹೇಳಿದರು, ಜನ ಬಂದರು, ಬರಲಿ, ನನಗೆ. ಆದರೆ ನಾನು ಈಗಲೂ ಪ್ಯಾಂಚೆಟ್ ಎಷ್ಟು ದಿನ ನಡೆಸ್ತಾರೋ ನಂಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೆ. ಅವ್ರ ಇಚ್ಛೆ ನಂಗೆ ಗೊತ್ತಿಲ್ಲ. ಆದರೆ ಮರ್ಯಾದೆ ತೆಗಿಬಿರಿ ಅಂತ ಬೇಡ್ತೇನೆ. ಜನ ಬರೋದು ಇವರು ಇಲ್ಲದೇ ಇಲ್ಲ. ಕಾರ್ಕಳಲ್ಲಿ ಹಾಗೆ ಮಾಡಿದ್ರು, ಗುರುಜಿ ಅದರ್ವೈಸ್ ಎಂಗೇಜ್ಡ್ ಅಂತ. ವೈಸ್ ಚಾನ್ಸಲರ್ ಜವರೇಗೌಡರು ಬಂದಾಗ ಜಗದಾತ್ಮ ಅಂದ್ರೆ ಕರ್ಕೊಂಡು ಹೋದರೆ ಅಲ್ಲಿ ಬಂದದ್ದು ಗುರುಜಿ ಅದರ್ವೈಸ್ ಎಂಗೇಜ್ ಅಂತ ಬರಲಿಲ್ಲ. ಅದಕ್ಕೆ ಜವರೇಗೌಡರು ಸಾಕ್ಷಾತ್ವಾಗಿ
ಉಪಕುಲಪತಿ ನಾನು ಬರುವಾಗ ಬರಲಿಲ್ಲ, ನಿಮ್ಮ ಸ್ವಾಮಿ ಬೇಕಾದ್ರೆ ನಂಗೆ ಬೇಕಾಗಿ ಇಲ್ಲ ಅಂದ್ಬಿಟ್ರೆ. ಅದು ಎಂಥ ಮರ್ಯಾದೆ ತಗೊಂಡ್ರೆ ಜಗದಾತ್ಮ ಅಂದ್ರೆ ಬೇಜಾರಾಯ್ತು ನಂಗೆ. ಲೌಕಿಕರಿಗೆ ಆ ಥರ ಎಲ್ಲ ನಾವು ಹಾರಿಕೆ ಉತ್ತರ ಕೊಡೋಕೆ ಅವ್ರು ಬರ್ತಾರೆ ನೋಡಿ, ಖಂಡಿತವಾಗಿ ನೀವು ಬಂದಿದ್ದಕ್ಕೆ ಬರ್ತಾರೆ. ಅವರೇ ನಮ್ಮ PA. ಹೌದು ಹೌದು ಡಾಕ್ಟರ್, ಭಾರಿ ಕಷ್ಟ ಅದೆಲ್ಲ. ಅಂದರೆ ನಾವು ಇದನ್ನು ನಿಜವಾಗಿ ಒಂದು ಒಳ್ಳೆ ರೀತಿಯಲ್ಲೇ ತಗೊಂಡು ಹೋಗ್ಬೇಕಲ್ಲ. ಹೋಗ್ಬೇಕು, ಅದೆಲ್ಲ ಸುಪ್ತವಾಗಿರ್ಬೇಕು. ವ್ಯಕ್ತಂ ತೆಕ್ತಂ ಅಂತಾರೆ, ವ್ಯಕ್ತಪಡಿಸಿದ್ದು ಹೋಯ್ತದು. ಶಕ್ತಂ ಭುಕ್ತಂ, ಎಷ್ಟಾಯ್ತೋ ಅಷ್ಟು ನೀನು ಹೀರು ಅಷ್ಟೇ. ಅದೇ ನನಗೆ ನಿಮ್ಮ ಗ್ರೇಟ್ನೆಸ್, ನಾನು ಅವರು ಮಾತಾಡೋ ಅವ್ರು ಕೆಲವು ಕಾನ್ವರ್ಜೇಷನ್ ಹೇಳಿದರು ಡಾಕ್ಟರ್ಜಿ, ನಾನು ಗ್ರೇಟ್ನೆಸ್ ನಿಮ್ಮದು ನಾನು ಯೋಚನೆ ಮಾಡೋದು ಹಾಗೆ. ನನಗೆ ಇಷ್ಟು ಎಲ್ಲ ಗೊತ್ತಿದ್ರು ಏನು ಹೇಳೋದಾಗೆ ಡಾಕ್ಟರ್ಜಿ ಅದನ್ನು. ನಿಮಗೆ ಸಾಮಾನ್ಯ ಜ್ಞಾನ ಇದೆ, ಅವ್ರಿಗೆ ಅದಿಲ್ಲ. ಅಲ್ಪನಿಗೆ ವಿದ್ಯೆ ಬಂದರೆ ಮಧ್ಯರಾತ್ರಿ ಕೊಡೆ ಇರಿತಾನೆ ಅಷ್ಟೇ. ಅದೇ ಇದರಲ್ಲಿ ಒಂದು ಅವರಿಗೊಂದು ಮೆಸೇಜ್ ಕೊಡಬೇಕಂತಿತ್ತು, ಅವರೇ ಹೇಳಿದರು ಡಾಕ್ಟರ್ಜಿ, ಕೇಳಿ ಡಾಕ್ಟರ್ಜಿ ಅಂತ ಹೇಳಿ. ಹಾಗಾಗಿ ಇದರಿಂದನೇ ಕೇಳಿ, ಇದನ್ನೇ ನೋಡಿದ್ರು ಅವ್ರು ತಿಳ್ಕೊಂತಾರೆ, ಏನು ತೊಂದರೆ ಇಲ್ಲ. ಕಷ್ಟ. ತುಂಬ ಥ್ಯಾಂಕ್ಸ್ ಡಾಕ್ಟರ್ಜಿ, ಒಂದು ಪರಮಾದ್ಭುತವಾದ ಒಂದು ವಿಚಾರ. 10 ವರ್ಷ ನಂಗೆ ಬಾಯಿ ಮುಚ್ಕೊಂತ ಎಲ್ಲ ಕೊಟ್ಟಿದ್ದಾರೆ. 10 ವರ್ಷ ಗುಟ್ಟಾಗಿ ಇಟ್ಟಿದ್ದೇನೆ, ಯೋಚನೆ ಮಾಡಿ. ಹ್ಯೂಮನ್ಲಿ ಇಂಪಾಸಿಬಲ್ ಸತ್ಯ ಎಲ್ಲ ವಿಚಾರ. 10 ವರ್ಷ ತುಂಬಿದೆ, ಹೇಳಲೇಬೇಕು, ಇಲ್ದಿರ ನಾ ಕೊಡೋದಿಲ್ಲ ಅಂದ್ರೆ. ನೀವು ಆಗ ಈಗ ಹೇಳಿದ್ರಿ, ಈಗ ಆ ಥರ ಹೇಳ್ತೇನೆ ನಾನು ಹುಚ್ಚಿನ. ಅವ್ರಿಗೆ ಗೊತ್ತಿದೆ ಏನೋ ನನ್ನ ಉದ್ಧಾರಕ್ಕೆ ಹೇಳಿದ್ದಾರೆ. ನೀವು ಅದನ್ನು ಹೇಳುವಾಗ ನನಗೆ ಅನಿಸ 10 ವರ್ಷ ಡಾಕ್ಟರ್, ಒಂದು ಕನಸಿನಲ್ಲಿ ಅನುಭವ ಆದರೆ ಡಾಕ್ಟರ್ಜಿ ನಮಗೆ ಮಾರನೇ ದಿನ ಹೇಳ್ದಲ್ಲೇ ಕೂರ್ಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲ 10 ವರ್ಷ ಅಷ್ಟು ಅನುಭವ ಆಗ್ತಾ ಇದ್ರು. ಅವರೇ ಗವರ್ನಿಂಗ್, ಲೀಡಿಂಗ್ ಅವರದ್ದೇ ಲೈಟ್ ತೆಗೆದು ಹಾಕೋದು ಅವ್ರದ್ದೇ ತನಿಚ್ಛೆ. ನಾನು ಯಾರು? ಹೌದು ಡಾಕ್ಟರ್ಜಿ, ಆ ಭಾವ, ಶರಣಾಗತಿ ಭಾವ ಅಂದ್ರೆ ಅದು. ಆ ಸಾಧನೆಯ ಉತ್ತುಂಗ ಶಿಖರ ಅಂತ ಹೇಳ್ತಾರಲ್ಲ ಡಾಕ್ಟರ್ಜಿ, ಅದು ನಿಜವಾಗಿಯೂ ಆ ರೀತಿಯಾಗಿ ಸ್ವಲ್ಪ ನಾವು ಅಂದರೆ ಪೂರ್ಣ ನೋಟ ಅಲ್ಲ ಡಾಕ್ಟರ್ಜಿ, ಸ್ವಲ್ಪ ಹೊಕ್ಕಿದ್ರು ಅದು ಗೊತ್ತಾಗುತ್ತದೆ ಡಾಕ್ಟರ್ಜಿ. ನಮಗೆ ಮಾಡಿಸೋದು ಅವರೇ ಮರ್ರೆ. ಅಂತಾದ್ಮೇಲೆ ನಾನು ಬಾಯ್ ಬಿಡ್ತೇನೆ. ಎಲ್ಲರೂ ತೊಟ್ಟಿರ ಯೋಚನೆ ಮಾಡಿ, ನಾನು ಬರೀ ಬಿದಿರುಗೊಂಬೆ ಒಳಗಿದ್ದವ ಕುಣಿದಂಗೆ ಗೊತ್ತಾದ್ಮೇಲೆ ಅದು ಕೂಗುತ್ತಾ ನಾನೇ ಕುಣಿದಂತ ಯೋಚನೆ ಮಾಡಿ. ಅದು ಕುಣಿದ್ರೆ ಅದು ಹುಚ್ಚದು, ಮೂರ್ಖ, ಅದು ಶತಮೂರ್ಖ. ಅದು ನಿಜವಾಗಿ ಡಾಕ್ಟರ್ಜಿ, ನೀವು ಕೆಲವೊಂದು ಟೈಮ್ ಫೋನಲ್ಲಿ ಮಾತಾಡುವಾಗ ಕೆಲವು ವಿಚಾರ ಹೇಳ್ತೀರಿ, ಅದು ಇಮ್ಮಿಡಿಯೇಟ್ ಅಲ್ಲಿ ನಡೆದಿರ್ತದೆ, ಆಗೋಗಿರ್ತದೆ. ನಮಗೆ ಆಶ್ಚರ್ಯ ಅನಿಸ್ತದೆ ಡಾಕ್ಟರ್ಜಿ. ಅಂದರೆ ನೀವು ಗೊತ್ತಿಲ್ದಾರಾಗಿ ನೀವು ಇರ್ತೀರಾ ಡಾಕ್ಟರ್, ನೀವು ಗೊತ್ತಿಲ್ದಾರಾಗಿರ್ತೀರಿ ಡಾಕ್ಟರ್. ನಮಗೆ ಆಶ್ಚರ್ಯ ಅನಿಸ್ತದೆ. ಡಾಕ್ಟರ್ಜಿಗೆ ಗೊತ್ತಾಗಿಲ್ವಾ, ಗೊತ್ತಿದೆಯಾ, ಕನ್ಫ್ಯೂಷನ್ ಮೇಲೆ ಎಂದು ನಾನು ಹೇಳೋದಿಲ್ಲ. ನೋಡಿ ಹಿಂಗೆ ಹೇಳಿದ್ದಾರೆ, ಹಿಂಗಾಗತ್ತೆ, ನಂಗೆ ಯಾಕೆ, ಗುರುಜಿ ಬೇಕಾದ್ರೆ ಹೇಳ್ತಾರೆ. ಹೌದೌದು, ನಾನೇನು ಮಾಧ್ಯಮ ಅಲ್ಲ, ನಾ ಇದ್ರೆ ಇದನ್ನ ಹೇಳಂತವ್ರು. ಅವ್ರು ಹೇಳಲಿಲ್ಲ ತಾನೆ, ನಾನೇ ಕದಿಕ ಮಾಡಬೇಕು. ಅದೇ ನಿಮ್ಮ ಸೊನ್ನೆ ಭಾವವನ್ನು ನಾವು ನೋಡೋದು ಡಾಕ್ಟರ್. ತಾನೇನೂ ಅಲ್ಲ ಅಂಬುದು ಉಂಟಲ್ಲ, ಗೊತ್ತಿದ್ದು ಅದನ್ನು ಕರ್ಮಜನಿತ ಎಷ್ಟೋ ಸಂಸ್ಕಾರದಿಂದ ಬಂದದ್ದು ಅಷ್ಟು. ನಿಮ್ಮ ಈ ಉತ್ತರ ನಿಜವಾದ ರೋಮಾಂಚನಕಾರಿ ಡಾಕ್ಟರ್ಜಿ, ಎಷ್ಟೋ ಜನರಿಗೆ ಕಣ್ತೆರಿಸುವಂಥದ್ದು ಡಾಕ್ಟರ್ಜಿ. ಕರೆಕ್ಟ್. ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮದಲ್ಲಿ ಚಂದ್ರೇಶ ಸಂದರ್ಶನದ ರೋಚಕ ಸಂಚಿಕೆ. ಡಾಕ್ಟರ್ ಜಿ ಅವರ ರೋಚಕ ರಮಣೀಯ ಸಂದರ್ಶನ 625ರ ವಿಶೇಷ ಸಂಚಿಕೆ. ನಿಷ್ಠ ಸಾಹಿತ್ಯಾಭಿಮಾನಿ, ಬಹುಭಾಷಾ ವಿದ್ವಾಂಸರಾದ ಶಿವಮೊಗ್ಗದ ಮಾನ್ಯ GS ನಟೇಶರ ದಿವ್ಯ ಸಂದರ್ಶನ, ನವ್ಯ ಸಂಭಾಷಣ, ಭವ್ಯ ಆಸ್ವಾದನ, ರೋಚಕ ಸಂವಹನ, ಸರಸ್ವತಿಯ ಆಕರ್ಷಕ ಆರಾಧನ. ಮುಂದಿನ ಗುರುವಾರ ರಾತ್ರಿ 9:30ಕ್ಕೆ ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಮೂಡಿಬರಲಿದೆ. ತಪ್ಪದೇ ವೀಕ್ಷಿಸಿ.